ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದಿನದಲ್ಲಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 6. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಡೊಂಕಾಗಿರುವಂಥದ್ದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು. ಎಲ್ಲ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಪ್ರಿಯ ದೇವಜನರೇ, ಈ ದಿನದ ದೇವರ ಸಂದೇಶದ ಶೀರ್ಷಿಕೆ ಸುವಾರ್ತೆ. ಸುವಾರ್ತೆ ಎಂದರೇನು, ಸುವಾರ್ತೆಯು ಯಾವಾಗ ಪ್ರಾರಂಭವಾಯಿತು ಎನ್ನುವಂಥದ್ದನ್ನು ಮತ್ತು ಯಾರಿಂದ ಪ್ರಾರಂಭವಾಯಿತು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಸುವಾರ್ತೆ ಎಂದರೆ ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾಗಿ ಜನರಿಗೆ ತಿಳಿಸಿ ಹೇಳುವುದೇ ಸುವಾರ್ತೆಯಾಗಿದೆ. ಸುವಾರ್ತೆ ಶುಭ ಸಂದೇಶ, ಒಳ್ಳೆಯ ಸಮಾಚಾರ, ಗುಡ್ ನ್ಯೂಸ್ ಅಂತ ಹೇಳ್ತೇವೆ. ಈ ಒಂದು ಶುಭ ಸಂದೇಶ, ಶುಭ ಸಮಾಚಾರ, ಯೇಸು ಕ್ರಿಸ್ತನು ಹುಟ್ಟಿದಾಗ ದೇವದೂತರು ಶುಭ ಸಂದೇಶವನ್ನು ಕುರುಬರಿಗೆ ತಿಳಿಸಿರುವಂಥ ವಿಷಯವನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ದೇವಕುಮಾರನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ, ಮರಣದ ಕುರಿತಾಗಿ ಮತ್ತು ಪುನರುತ್ಥಾನದ ಕುರಿತಾಗಿ ನಾವು ಜನರಿಗೆ ತಿಳಿಸುವಂಥದ್ದೇ ಶುಭ ಸಂದೇಶವಾಗಿದೆ, ಸುವಾರ್ತೆಯಾಗಿದೆ ಎನ್ನುವಂಥದ್ದನ್ನು ನಾವು ನೋಡುವರಾಗಿದ್ದೇವೆ. ಇದು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಸ್ನಾನಿಕನಾದ ಯೋಹಾನನಿಂದ ಸುವಾರ್ತೆಯು ಸಾರಲ್ಪಟ್ಟಿತು. ಪ್ರಥಮವಾಗಿ ಸ್ನಾನಿಕನಾದ ಯೋಹಾನನಿಂದ ಮೊದಲು ಸುವಾರ್ತೆಯು ಸಾರಲ್ಪಟ್ಟಿತು. ಅದಾದ ನಂತರ ಯೇಸು ಕ್ರಿಸ್ತನಿಂದ ಸಾರಲ್ಪಟ್ಟಿತು. ಅದಾದ ನಂತರ 12 ಜನ ಶಿಷ್ಯರಿಂದ ಸಾರಲ್ಪಟ್ಟಿತು. ಅದಾದ ನಂತರ 70 ಜನರಿಂದ ಸುವಾರ್ತೆಯು ಸಾರಲ್ಪಟ್ಟಿತ್ತು. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಸಮಯದಲ್ಲಿ ಯೇಸು ಕ್ರಿಸ್ತನ ಸಮಕಾಲೀನವರು ಸುವಾರ್ತೆಯನ್ನು ಸಾರಿದರು. ಯೇಸು ಕ್ರಿಸ್ತನಿಗಿಂತ ಮುಂಚೆ ಹುಟ್ಟಿ ಬಂದಿರಲಿಕ್ಕಿರುವಂಥ ಯೋಹಾನನ ಮೂಲಕವಾಗಿ ಪ್ರಾರಂಭವಾದ, ಸ್ನಾನಿಕನಾದ ಯೋಹಾನನ ಮೂಲಕವಾಗಿ ಪ್ರಾರಂಭವಾದ ಈ ಸುವಾರ್ತೆಯು ಇಂದಿನವರೆಗೂ ಸಾರಲ್ಪಡ್ತಾ ಇದೆ. ಆ ಸ್ನಾನಿಕನಾದ ಯೋಹಾನನು ಹೊರಟು ಹೋಗ್ಬಿಟ್ಟ. ಯೇಸು ಕ್ರಿಸ್ತ ಸತ್ತು ಹುಣಲ್ಪಟ್ಟು ತಿರುಗಿ ಎದ್ದ. ಅದಾದಮೇಲೆ 12 ಜನ ಶಿಷ್ಯರು ಕೂಡ ಅವರು ಘೋರವಾದ ಮರಣವನ್ನು ಅಪ್ಪಿದ್ರು ಎನ್ನುವಂಥದ್ದು ಸುವಾರ್ತೆ ಸಾರುವುದರ ಮೂಲಕವಾಗಿ. ಅದಾದ ನಂತರ 70 ಜನರು ಕೂಡ ಸುವಾರ್ತೆ ಸಾರಲ್ಪಟ್ಟರು. ಅದಾದ ನಂತರ ಈ ಲೋಕದಲ್ಲಿ ಸುವಾರ್ತೆ ಸಾರುವಂಥವರ ಸಂಖ್ಯೆ ಅತೀ ಹೆಚ್ಚಾಗಿ ನಡೆದು ಅನೇಕರು ತಮ್ಮ ಪ್ರಾಣಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಸುವಾರ್ತೆಯು ಈ ಲೋಕದ ಕಟ್ಟ ಕಡೆಯವರೆಗೆಲ್ಲ ಸಾರಲ್ಪಡ್ತಾ ಇದೆ. ಅನೇಕರು ತಮ್ಮ ಜೀವಿತಗಳನ್ನು ಅದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಅದಕ್ಕೋಸ್ಕರ ನಮ್ಮ ಮರಣವನ್ನು ಅಪ್ಪಿದ್ದಾರೆ, ಅವರು ಧನ್ಯರಾಗಿದ್ದಾರೆ. ಆ ಸುವಾರ್ತೆಯು ಸಾರುವುದಕ್ಕೆ ನನಗೂ ನಿಮಗೂ ಕೊಡಲ್ಪಟ್ಟಿದೆ ಎನ್ನುವಂಥದ್ದು ಈ ಒಂದು ಸಮಯದಲ್ಲಿ ಹೇಳುವುದಕ್ಕೆ ಇಷ್ಟವುಳ್ಳವಳಾಗಿದ್ದೇನೆ. ನಮ್ಮ ದೇವರು ಅತ್ಯಂತ ಕರುಣೆಯುಳ್ಳ ದೇವರಾಗಿದ್ದಾರೆ. ನಮಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಮಗೆ ಆತನು ಅದಕ್ಕೋಸ್ಕರ ನಮ್ಮನ್ನು ಈ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡುವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ರೋಮ 1:3 ಈ ರೀತಿಯಾಗಿ ಹೇಳ್ತದೆ, ಈ ಸುವಾರ್ತೆಯು ದೇವರ ಮಗನೂ ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾಗಿದೆ. ಏನಾಗಿದೆ?
ಏಸು ಕ್ರಿಸ್ತನ ಜನನವಾಗಿದೆ. ಏಸು ಕ್ರಿಸ್ತನು ತನ್ನ ಮಹಿಮೆಯುಳ್ಳ ಸ್ಥಾನವನ್ನು ಬಿಟ್ಟು, ಮಹಿಮೆಯುಳ್ಳ ಪದವಿಯನ್ನು ಬಿಟ್ಟು, ತನ್ನ ಆ ಮಹಿಮೆಯುಳ್ಳ ತನ್ನ ಸಿಂಹಾಸನವನ್ನು ಬಿಟ್ಟು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಕನ್ಯೆ ಮರಿಯಳ ಗರ್ಭದಲ್ಲಿ ಯಾವ ಪಾಪ ಮಾಡದ ಹಾಗೆ ಆತನು ಜನಿಸಿ ಬಂದನು. ಆಕೆ ಯಾವ ಪಾಪ ಮಾಡಲಿಲ್ಲ. ಪವಿತ್ರಾತ್ಮನ ಶಕ್ತಿಯ ನೆರಳು ಆಕೆ ಮೇಲೆ ಬಿದ್ದಾಗ ಆಕೆ ಗರ್ಭವನ್ನು ಧರಿಸಿದಳು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಕೆ ಪುರುಷನನ್ನು ಅರಿಯಲಿಲ್ಲ ಮತ್ತು ಕನ್ಯೆಯನ್ನು ದೇವರು ಆರಿಸಿಕೊಂಡನು. ದೇವರು ಆತನ ಜನನವನ್ನು ಇತರರಿಗೆ ಸಾರಿ ತಿಳಿಸಬೇಕು ಎನ್ನುವಂಥದ್ದೇ ಸುವಾರ್ತೆಯಾಗಿದೆ. ಆತನು ಹುಟ್ಟಿ ಬಂದನು. ಅದಾದ ನಂತರ ಯೇಸು ಕ್ರಿಸ್ತನು 33.5 ವರ್ಷ ಈ ಲೋಕದಲ್ಲಿದ್ದುಕೊಂಡು 3.5 ವರ್ಷ ಸೇವೆಯನ್ನು ಮಾಡಿದನು ಎನ್ನುವಂಥದ್ದು. ಅದಾದ ನಂತರ ಆತನು ತನ್ನ ಜೀವಿತವನ್ನು, ತನ್ನ ಪ್ರಾಣವನ್ನು ನಮಗಾಗಿ ತ್ಯಾಗ ಮಾಡಿದನು. ಆತನು ನಮಗೋಸ್ಕರ ಶಿಲುಬೆ ಏರಿದನು. ಆತನು ನಮಗೋಸ್ಕರ ನೋವನ್ನು ಅನುಭವಿಸಿದನು. ಆತನು ನಮಗೋಸ್ಕರ ಹೊಡಿಸಿಕೊಂಡನು. ಆತನು ನಮಗೋಸ್ಕರ ತನ್ನ ಜೀವವನ್ನೇ ಕೊಟ್ಟನು. ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದನು. ಆ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಡುತ್ತವೆ. ಯಾವ ಪ್ರಾಣಿಯ ರಕ್ತದಿಂದ ನಮ್ಮ ಪಾಪಗಳು ಶುದ್ಧೀಕರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಯೇಸು ಕ್ರಿಸ್ತನು ಅಂದರೆ ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟನು. ಆತನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳು ತೊಳೆಯುವುದಕ್ಕೆ ಸಾಧ್ಯವಾಗಿದೆ. ಆದುದರಿಂದ ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದನು. ಅದಾದ ನಂತರ ಆತನು ಮೃತ್ಯುಂಜಯನಾಗಿ ಎದ್ದನು ಎನ್ನುವಂಥ ವಿಷಯವನ್ನು ನಾವು ತಿಳಿಯಪಡಿಸಬೇಕು ಎನ್ನುವಂಥದ್ದು. ಯೇಸು ಕ್ರಿಸ್ತನು ಸತ್ತೇ ಹೋಗಲಿಲ್ಲ. 36 ಕೋಟಿ ದೇವಾನುದೇವತೆಗಳು ಸತ್ತೇ ಹೋದರು. ಯಾರೂ ತಿರುಗಿ ಏಳಲಿಲ್ಲ. ಐಕ್ಯವಾದರು ಎಂದು ಹೇಳ್ತಾರೆ, ಮರಣಿಸಿದರು ಎಂದು ಹೇಳ್ತಾರೆ, ದೇಹ ತ್ಯಜಿಸಿದರು ಎಂದು ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನು ಸಾಯುವಂಥ ಅಧಿಕಾರನೂ ಹೊಂದಿಕೊಂಡು ಬಂದಿದ್ದ ತಂದೆಯಿಂದ, ಮತ್ತು ಜೀವಂತನಾಗಿ ಎದ್ದು ಏಳುವಂಥ ಅಧಿಕಾರವು ದೇವರಿಂದ ಹೊಂದಿಕೊಂಡು ಬಂದ ಕಾರಣ ಆತನು ಸತ್ತು ಹುಣಲ್ಪಟ್ಟು ತಿರುಗಿ 3ನೇ ದಿವಸ ಜೀವಿತನಾಗಿ ಎದ್ದು ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಮತ್ತು ದೇವರ ಈ ವಿಷಯವನ್ನು, ಯೇಸು ಕ್ರಿಸ್ತನ ಈ ವಿಷಯವನ್ನು ನಾವು ಜನರಿಗೆ ತಿಳಿಸುವಂಥದ್ದು. ರಕ್ಷಣೆ ಹೊಂದುವುದಕ್ಕೋಸ್ಕರ, ಪಾಪದಿಂದ ಬಿಡುಗಡೆ ಆಗುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಯಾಕೆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಎನ್ನುವಂಥ ವಿಷಯವನ್ನು ಜನರಿಗೆ ಮನನ ಮಾಡುವುದಕ್ಕೋಸ್ಕರ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದೇ ಸುವಾರ್ತೆಯಾಗಿದೆ. ಅದಾದ ನಂತರ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದ ಕೆಳಗಿನ ಭಾಗದಲ್ಲಿ, ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟನು ಎನ್ನುವಂಥದ್ದು. ಸುಮ್ಮನೆ ನಾನು ದೇವರು ನೀನು ದೇವರು ಅಂತ ಅನೇಕ ವ್ಯಕ್ತಿಗಳು ಜನರನ್ನು ಮರುಳುಗೊಳಿಸ್ತಾ ಇದ್ದಾರೆ. ಆದರೆ ಅದು ಸಾಧ್ಯವಿಲ್ಲ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮಹತ್ ಕಾರ್ಯದಿಂದ ಅಂದರೆ ಸತ್ತು ಹೂಣಲ್ಪಟ್ಟು ತಿರುಗಿ ಎದ್ದಿರಲಿಕ್ಕಿರುವಂಥ ಮಹತ್ ಕಾರ್ಯ, ದೊಡ್ಡ ಕಾರ್ಯ, ಅದ್ಭುತ ಕಾರ್ಯ. ಇದು ಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾರು ಇದು ಮಾಡುವುದೂ ಇಲ್ಲ. ಸತ್ತೇ ಹೋಗಿದ್ದಾರೆ. ಆದರೆ ಇದನ್ನು ಸತ್ತು ಎದ್ದು ಬಂದಿದ್ದಾನೆ. ಇದು ಮಹಾಕಾರ್ಯ, ಮಹತ್ ಕಾರ್ಯ ಆಗಿರುವುದರಿಂದ ಈತನ ಹೆಸರು, ಈತನು ದೇವಕುಮಾರನು ಎಂದು ನಿರ್ಣಯಿಸಲ್ಪಟ್ಟಿದೆ. ದೇವರ ಮಗನು ಎಂದು ಇದು ಒಂದು ನಿರ್ಧಾರಕ್ಕೆ ಬರಲ್ಪಟ್ಟಿದೆ ಎನ್ನುವಂಥದ್ದು ಬೈಬಲ್ನಲ್ಲಿ ನಾವು ನೋಡೋರಾಗಿದ್ದೇವೆ. ಇದನ್ನು ನಾವು ಸಾರುವಂಥದ್ದೇ ಸುವಾರ್ತೆಯಾಗಿದೆ. ಇದನ್ನು ಜನರಿಗೆ ಹೇಳುವಂಥದ್ದೇ ಸುವಾರ್ತೆಯಾಗಿದೆ. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ
ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಯಾರಿಗೆ ಉಪದೇಶ ಮಾಡಬೇಕು? ಯಾರಿಗೆ ಸತ್ಯದ ವಿಷಯಗಳು, ಬೈಬಲ್ನಲ್ಲಿರಲಿಕ್ಕಿರುವಂಥ ಸಂಗತಿಗಳು ಗೊತ್ತಿಲ್ಲವೋ ಅಂಥವರಿಗೆ ದೇವರು ಹೇಳಿರ್ಲಿಕ್ಕಿರುವಂಥ, ಬೈಬಲ್ನಲ್ಲಿರಲಿಕ್ಕಿರುವಂಥ ವಿಷಯಗಳನ್ನು ನಾವು, ದೇವರು ಏನೇನು ಆಜ್ಞಾಪನೆ ಮಾಡಿದ್ದಾನೆ, ಏನೇನು ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಈ ರೀತಿ ಮಾಡ್ರಿ ಅಂತ ಏನು ಹೇಳಿದ್ದಾನೆ ಅಂತಂದರೆ, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 6ರಲ್ಲಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಅಂತ ಹೇಳ್ತಾ ಇದೆ. ಕರ್ತನ ದಾರಿ, ಏಸು ಕ್ರಿಸ್ತನ ಮಾರ್ಗ. ಯಾವ ಮಾರ್ಗ? ಪರಲೋಕದ ಮಾರ್ಗ. ಏಸು ಕ್ರಿಸ್ತನೇ ಆ ಮಾರ್ಗವಾಗಿದ್ದಾನೆ. ಪರಲೋಕದ ಮಾರ್ಗವು ಇಕ್ಕಟ್ಟಾದುದು, ಬಲೂ ಬಿಕ್ಕಟ್ಟಾದುದು. ಆ ಮಾರ್ಗಕ್ಕೆ ಜನರನ್ನು ನಡೆಸುವಂಥದ್ದು, ಆ ಮಾರ್ಗಕ್ಕೆ ಜನರು ಬರುವುದಕ್ಕೆ ಸಹಾಯ ಮಾಡುವಂಥದ್ದು, ಸುವಾರ್ತೆ ಹೇಳುವ, ದೇವರ ವಾಕ್ಯವನ್ನು ಹೇಳುವುದರ ಮೂಲಕವಾಗಿ ನಾವು ಅವರಿಗೆ ತಿಳಿಯಪಡಿಸುವಂಥವರಾಗಿರಬೇಕು. ಕರ್ತನ ಹಾದಿ, ಕರ್ತನ ದಾರಿ ನೆಟ್ಟಗೆ ಮಾಡಿರಿ ಎನ್ನುವಂಥದ್ದು. ಅದು ಅಂಕುಡೊಂಕಾಗಿರ್ಲಿಕ್ಕಿರುವಂಥ ಆ ದಾರಿ ನೆಟ್ಟಗೆ ಮಾಡುವಂಥದ್ದೆಂದರೆ ಪರಲೋಕದ ಮಾರ್ಗವು ಜನರಿಗೆ ತಿಳಿಸುವಂಥದ್ದು. ಏಸು ಕ್ರಿಸ್ತನೇ ಆ ಮಾರ್ಗವಾಗಿದ್ದಾನೆ. ಆತನ ಮಾರ್ಗದಲ್ಲಿ ಬನ್ನಿರಿ, ಈ ಲೋಕದ ಎಲ್ಲ ವಿಷಯಗಳನ್ನು ತ್ಯಜಿಸಿಬಿಟ್ಟು ಆತನ ಮಾರ್ಗ, ಅಗಲವಾದ ಮಾರ್ಗವನ್ನು ತ್ಯಜಿಸಿಬಿಟ್ಟು ಇಕ್ಕಟ್ಟಾದ ಮಾರ್ಗದಲ್ಲಿ ಬನ್ನಿರಿ, ದೇವರ ವಾಕ್ಯವನ್ನು ಕೇಳ್ರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ರಿ, ಮತ್ತು ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳಿರಿ. ಪಾಪಗಳ ಮೂಲಕವಾಗಿ ನಾವು ಇಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ, ಪಾಪ ಇರುವವನು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದು ನಾವು ಹೇಳುವಂಥದ್ದಾಗಿದೆ. ಮತ್ತು ಕೆಳಗಡೆ ಬಂದು ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು, ಡೊಂಕಾಗಿರುವುದು ನೀಟಾಗುವುದು. ಯಾವಾಗ ಅದು ಡೊಂಕಾಗಿರುವುದು ನೀಟಾಗುವುದು? ಯಾವಾಗ? ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವುದು ಯಾವಾಗ? ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವುದು ಯಾವಾಗ? ಸುವಾರ್ತೆ ಸಾರುವಾಗ, ಸುವಾರ್ತೆಯು ಹೆಚ್ಚಾದಾಗ, ಲೋಕದ ಕಟ್ಟ ಕಡೆಯಲ್ಲೆಲ್ಲ ಸುವಾರ್ತೆ ಸಾರುವಾಗ, ಪ್ರತಿಯೊಬ್ಬರು ಬೆಳೆದು ನಿಂತಿರಲಿಕ್ಕಿರುವಂಥ ಫಲವನ್ನು ಕೊಯ್ಯುವಾಗ, ಅದನ್ನು ರಾಶಿ ಮಾಡುವಾಗ ಅವೆಲ್ಲವುಗಳು ನೆಟ್ಟಗೆ ಆಗುವಂಥವುಗಳಾಗಿವೆ. ಕೊರಕಲಾದ ದಾರಿಗಳು ಕೂಡ ಸಮವಾಗುವಂಥವುಗಳಾಗಿವೆ. ಏಸು ಕ್ರಿಸ್ತನ ಮೂಲಕವಾಗಿ, ದೇವರ ಆತ್ಮನ ಮೂಲಕವಾಗಿ ಈ ಕೆಲಸಗಳು ಆಗುವುದಕ್ಕೆ ಸಾಧ್ಯತೆ ಇದೆ. ಅದನ್ನು ದೇವರನ್ನು ನಂಬಿದವರಿಗೆ ಕೊಟ್ಟಿರುವಂತಹ ಈ ಕೆಲಸಗಳು ಯಾವ ರೀತಿಯಿಂದ ಯೋಹಾನನು ಸೇವೆಯನ್ನು ಮಾಡಿದನು, ಯೇಸು ಕ್ರಿಸ್ತನ ಸೇವೆಯನ್ನು ಮಾಡಿದರು, ಅವರ ಶಿಷ್ಯರು ಸೇವೆಯನ್ನು ಮಾಡಿದರು, ಅನೇಕ ಜನರು ಸೇವೆಯನ್ನು ಮಾಡಿದರು. ಅದೇ ರೀತಿಯಾಗಿ ನಾವು ಕೂಡ ದೇವರ ಸೇವೆಯನ್ನು ಮಾಡುವುದಕ್ಕೆ, ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ನಮ್ಮ ನೆರೆಹೊರೆಯವರಿಗಾಗಿರಬಹುದು, ನಮ್ಮ ಗೆಳೆಯರಿಗಾಗಿರಬಹುದು, ನಮ್ಮ ಬಂಧು ಬಾಂಧವರಲ್ಲಿ ಆಗಿರಬಹುದು, ನನಗೆ ಸಾಧ್ಯವಾದ ರೀತಿಯಿಂದ ನಾನು ಸೇವೆ ಮಾಡುವುದಕ್ಕೆ ನಾನು ಸಿದ್ಧಗೊಳ್ಳಬೇಕು. ನಾನು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರಲ್ಲಿ ನಾನು ಈ ವಿಷಯಗಳಿಗಾಗಿ ಪ್ರಾರ್ಥಿಸುವಾಗ ದೇವರು ಅದನ್ನು ಒದಗಿಸಿಕೊಡುವ ಆತನಾಗಿದ್ದಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಒಂದು ಸುವಾರ್ತೆಯಾಗಿದೆ. ಇತರರಿಗೆ ನಾವು ದೇವರ ವಿಷಯವಾಗಿ ತಿಳಿಸುವಂಥದ್ದು ಒಂದು ಸುವಾರ್ತೆಯಾಗಿದೆ. ಮತ್ತು ಅನೇಕರಿಗೆ ನಾವು ಪ್ರಾರ್ಥನೆ ಮಾಡಿ ಅವರಿಗೋಸ್ಕರ ನಾವು ದೇವರಲ್ಲಿ ಬೇಡಿಕೊಳ್ಳುವಂಥದ್ದು ಕೂಡ ನಾವು ಮಾಡುವಂಥ ಒಂದು ಸೇವೆ ಆಗಿದೆ. ಸೇವೆಗಳಲ್ಲಿ ಅನೇಕ ವಿಧಗಳುಂಟು, ವರಗಳಲ್ಲಿ ಅನೇಕ ವಿಧಗಳುಂಟು. ಆದ್ದರಿಂದ ಆತ್ಮನ ವರಗಳನ್ನು ಪಡೆದುಕೊಂಡವರಾಗಿ ನಾವು ಸೇವೆ ಮಾಡುವುದಕ್ಕೆ, ಆಶೀರ್ವಾದವನ್ನು ಹೊಂದಿಕೊಂಡು ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧರಾಗೋಣವೇ ಎಂದು ಹೇಳುತ್ತಾ, ನಾವು ಸುವಾರ್ತೆಯನ್ನು ಸಾರಲೇಬೇಕು ಎನ್ನುವಂಥ ಒಂದು ಪಣತೊಟ್ಟವರಾಗಿ ಓಟವನ್ನು ಓಡುವವರಾಗಿರೋಣ ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.